ವಿಡಿಯೋದಲ್ಲಿ ನಾವು ಆರೋಗ್ಯಕರ ಆಹಾರ ಅಥವಾ ಹೆಲ್ತಿ ಫುಡ್ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಿರಿ. ಆರೋಗ್ಯಕರ ಆಹಾರ ಅಥವಾ ಹೆಲ್ತಿ ಫುಡ್ ಎಂದರೆ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರವಾಗಿದೆ. ಇದು ದೇಹದ ಬೆಳವಣಿಗೆಗೆ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಆಹಾರದ ಮುಖ್ಯ ಮೂಲಗಳನ್ನು ತಿಳಿಯೋಣ. ಧಾನ್ಯಗಳು ಮುಖ್ಯವಾಗಿ ಸೇವಿಸಬೇಕಾಗಿರುವುದು ರಾಗಿ, ನವಣೆ, ಜೋಳ, ಕೆಂಪಕ್ಕಿ ಮತ್ತು ಗೋಧಿ. ಈ ಧಾನ್ಯಗಳು ನಮಗೆ ಮುಖ್ಯವಾಗಿ ದಿನನಿತ್ಯದ ಆಹಾರದಲ್ಲಿ ಸೇವಿಸಬೇಕಾದ ಆಹಾರದ ಮೂಲ ಘಟಕಗಳಾಗಿವೆ. ಇವುಗಳ ಪ್ರಯೋಜನವೇನೆಂದರೆ ಇವುಗಳಲ್ಲಿ ನಾರಿನಾಂಶ ಅಂದರೆ ಅಧಿಕ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತದೆ. ಇದು ದೇಹಕ್ಕೆ ದೀರ್ಘಕಾಲದವರೆಗೆ ಶಕ್ತಿಯನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ತರಕಾರಿಗಳು ಮತ್ತು ಸೊಪ್ಪುಗಳು. ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಕ್ಯಾರೆಟ್, ಬ್ರೊಕೋಲಿ, ಹೀರೆಕಾಯಿ ಮತ್ತು ಬೆಂಡೆಕಾಯಿ ಹೀಗೆ ಅನೇಕ ತರಹದ ತರಕಾರಿಗಳನ್ನು ದಿನನಿತ್ಯದ ಆಹಾರದಲ್ಲಿ ಬಳಸಬಹುದಾಗಿದೆ. ಹಸಿರು ತರಕಾರಿಗಳ ಪ್ರಯೋಜನವೇನೆಂದರೆ ಇವುಗಳಲ್ಲಿ ಜೀವಸತ್ವಗಳು ಅಂದರೆ ಹೇರಳವಾಗಿ ವಿಟಮಿನ್ಸ್ಗಳು, ಖನಿಜಾಂಶಗಳು ಅಥವಾ ಮಿನರಲ್ಸ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇವು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತವೆ. ಹಾಗೆಯೇ ಆರೋಗ್ಯಕರ ಆಹಾರಗಳ ಮತ್ತೊಂದು ಮೂಲ ಹಣ್ಣುಗಳು. ಉದಾಹರಣೆಗೆ ಸೇಬು, ಬಾಳೆಹಣ್ಣು, ಕಿತ್ತಳೆ, ಪಪ್ಪಾಯ ಮತ್ತು ದಾಳಿಂಬೆ ಹೀಗೆ ಮುಂತಾದ ಹಣ್ಣುಗಳು ಆರೋಗ್ಯಕರ ಆಹಾರಗಳ ಪಟ್ಟಿಯಲ್ಲಿ ಬರುತ್ತವೆ. ಇದರ ಪ್ರಯೋಜನಗಳೆಂದರೆ ನೈಸರ್ಗಿಕ ಸಕ್ಕರೆ ಮತ್ತು ವಿಟಮಿನ್ ಸಿ ಒದಗುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಾಗೆಯೇ ನಾಲ್ಕನೆಯದಾಗಿ ಪ್ರೋಟೀನ್ ಯುಕ್ತ ಆಹಾರಗಳು. ತೊಗರಿಬೇಳೆ, ಹೆಸರುಕಾಳು, ಕಡಲೆಕಾಯಿ, ಮೊಟ್ಟೆ, ಚಿಕನ್, ಮೀನು, ಪನೀರ್ ಮತ್ತು ಅಣಬೆ ಹೀಗೆ ಮುಂತಾದವು ಪ್ರೋಟೀನ್ ಯುಕ್ತ ಆಹಾರಗಳಾಗಿವೆ. ಪ್ರಯೋಜನಗಳೆಂದರೆ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದೇಹದ ಅಂಗಾಂಗಗಳ ದುರಸ್ತಿಗೆ ಪ್ರೋಟೀನ್ ಅತ್ಯಗತ್ಯವಾಗಿದೆ. ಹಾಗೆಯೇ ಆರೋಗ್ಯಕರ ಕೊಬ್ಬು. ಇದು ಬಾದಾಮಿ, ವಾಲ್ನಟ್ಸ್, ಚಿಯಾ ಬೀಜಗಳು, ಆಲಿವ್ ಎಣ್ಣೆ ಮತ್ತು ತುಪ್ಪ ಇವುಗಳನ್ನು ಊಟದಲ್ಲಿ ಮಿತವಾಗಿ ಬಳಸುವುದರಿಂದಲೂ ಆರೋಗ್ಯಕರ ಕೊಬ್ಬು ದೊರೆಯುತ್ತದೆ. ಈ ಆರೋಗ್ಯಕರ ಕೊಬ್ಬು ಮೆದುಳಿನ ಕಾರ್ಯನಿರ್ವಹಣೆಗೆ ಮತ್ತು ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದು. ನಾವು ಹೇಗೆ ಆಹಾರವನ್ನು ಸೇವಿಸಬೇಕು ಎಂಬುದನ್ನು ಮೊದಲು ತಿಳಿಯಬೇಕು. ನಾವು ಆರೋಗ್ಯಕರ ಆಹಾರ ಪದ್ಧತಿಯ ನಿಯಮಗಳನ್ನು ಮೊದಲು ತಿಳಿದುಕೊಳ್ಳಬೇಕು. ಅದೇನೆಂದರೆ ನಮ್ಮ ದಿನನಿತ್ಯದ ಆಹಾರದ ತಟ್ಟೆಯಲ್ಲಿ ಸಮತೋಲಿತ ಆಹಾರ ಇರಲಿ, ಎಲ್ಲ ರೀತಿಯ ಪೋಷಕಾಂಶಗಳು ಸಮನಾಗಿರಲಿ. ಹಾಗೆಯೇ ನಾವು ತಿಂದಂತಹ ಆಹಾರ ಪೂರ್ಣವಾಗಿ ಜೀರ್ಣವಾಗಲು ದಿನಕ್ಕೆ 8 ರಿಂದ 10 ಲೋಟ ನೀರು ಕುಡಿಯುವುದು ಮುಖ್ಯವಾಗುತ್ತದೆ. ಮೈದಾ, ಜಂಕ್ ಫುಡ್, ಬೇಕರಿ ತಿಂಡಿ ಮತ್ತು ಅತಿಯಾದ ಸಿಹಿಯಿಂದ ದೂರವಿರುವುದು, ಒಟ್ಟಾರೆಯಾಗಿ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರುವುದು ಒಳಿತು. ಹಾಗೆಯೇ ಹಸಿವಿಗೆ ಅನುಗುಣವಾಗಿ ಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಒಳಿತು. ಹೆಲ್ತಿ ಫುಡ್ ಅಥವಾ ಆರೋಗ್ಯಕರ ಆಹಾರಗಳನ್ನು ತೆಗೆದುಕೊಳ್ಳುವುದರಿಂದ ಆಗುವ ಉಪಯೋಗಗಳನ್ನು ವಿವರವಾಗಿ ತಿಳಿಯೋಣ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ರೋಗವನ್ನು ನಿರೋಧಿಸುವ ಗುಣ. ಈ ಆರೋಗ್ಯಕರ ಆಹಾರಗಳನ್ನು ತೆಗೆದುಕೊಂಡರೆ ವಿಟಮಿನ್ ಸಿ, ಇ ಮತ್ತು ಜಿಂಕ್ನಂತಹ ಪೋಷಕಾಂಶಗಳು ಸಮೃದ್ಧವಾಗಿರುತ್ತವೆ. ಇವು ಬಿಳಿ ರಕ್ತ ಕಣಗಳನ್ನು ಬಲಪಡಿಸಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ದೇಹವನ್ನು ಸಿದ್ಧಪಡಿಸುತ್ತವೆ. ಸಂಸ್ಕರಿಸಿದ ಸಕ್ಕರೆಯು ತಕ್ಷಣದ ಶಕ್ತಿ ನೀಡಿ ನಂತರ ಸುಸ್ತು ಮಾಡುತ್ತದೆ. ಆದರೆ ಧಾನ್ಯಗಳು ಮತ್ತು ಪ್ರೋಟೀನ್ ದೇಹಕ್ಕೆ ದೀರ್ಘಕಾಲದವರೆಗೆ ಸ್ಥಿರವಾದ ಶಕ್ತಿಯನ್ನು ಒದಗಿಸುತ್ತವೆ. ಹಸಿರು ತರಕಾರಿಗಳು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ರಕ್ತನಾಳಗಳಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯಾಘಾತದ ಅಪಾಯವನ್ನು ತಪ್ಪಿಸುತ್ತದೆ. ಫೈಬರ್ ಅಥವಾ ನಾರಿನಾಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಚುರುಕುಗೊಳಿಸುತ್ತವೆ.
ಇವು ಮಲಬದ್ಧತೆಯನ್ನು ತಡೆದು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತವೆ. ಪೌಷ್ಟಿಕ ಆಹಾರಗಳು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಇವು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವುದರಿಂದ ಅನಗತ್ಯವಾಗಿ ಜಂಕ್ ಫುಡ್ ತಿನ್ನುವ ಬಯಕೆ ಕಡಿಮೆಯಾಗಿ ತೂಕ ನಿಯಂತ್ರಣಕ್ಕೆ ಬರುತ್ತದೆ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಮತ್ತು ನಾರಿನಾಂಶವಿರುವ ಆಹಾರಗಳು ರಕ್ತದಲ್ಲಿ ಸಕ್ಕರೆಯ ಮಟ್ಟ ತಟ್ಟನೆ ಏರದಂತೆ ತಡೆಯುತ್ತವೆ. ಇದು ಟೈಪ್ 2 ಮಧುಮೇಹ ಬರದಂತೆ ಅಥವಾ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಬಲವಾದ ಮೂಳೆಗಳು ಮತ್ತು ಹಲ್ಲುಗಳು ಇರುವಂತೆ ನೋಡಿಕೊಳ್ಳುತ್ತದೆ. ಹಾಲು, ಮೊಸರು ಮತ್ತು ಹಸಿರು ಎಲೆಕೋಸುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಿರುತ್ತದೆ. ಇವು ವಯಸ್ಸಾದಾಗ ಬರುವ ಆಸ್ಟಿಯೋಸಿಸ್ನಂತಹ ಮೂಳೆ ಸವೆತದ ಕಾಯಿಲೆಗಳನ್ನು ತಡೆಯುತ್ತವೆ. ಇವು ಚುರುಕಾದ ಮೆದುಳು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಬಾದಾಮಿ, ಆಕ್ರೋಟ್ ಮತ್ತು ಹಸಿರು ತರಕಾರಿಗಳು ಮೆದುಳಿನ ಕೋಶಗಳನ್ನು ರಕ್ಷಿಸುತ್ತವೆ. ಇವು ಏಕಾಗ್ರತೆಯನ್ನು ಹೆಚ್ಚಿಸಿ ವಯಸ್ಸಾದಂತೆ ಬರುವ ಮರೆವಿನ ಕಾಯಿಲೆಯನ್ನು ದೂರ ಇಡುತ್ತವೆ. ನಾವು ತಿನ್ನುವ ಉತ್ತಮ ಆಹಾರಗಳು ಮಾನಸಿಕ ನೆಮ್ಮದಿ ಮತ್ತು ಉತ್ತಮ ನಿದ್ದೆಯನ್ನು ನೀಡುತ್ತವೆ. ನಾವು ತಿನ್ನುವ ಆಹಾರ ಮೂಡ್ ಮೇಲೆ ಪರಿಣಾಮ ಬೀರುತ್ತದೆ. ಪೌಷ್ಟಿಕ ಆಹಾರಗಳು ದೇಹದಲ್ಲಿ ಸೆರೋಟೋನಿನ್ ಎಂಬ ಸಂತೋಷದ ಹಾರ್ಮೋನ್ ಉತ್ಪತ್ತಿಗೆ ನೆರವಾಗಿ ಒತ್ತಡ, ಆತಂಕವನ್ನು ಕಡಿಮೆ ಮಾಡಿ ನಿರಾಳ ನಿದ್ದೆಯನ್ನು ನೀಡುತ್ತವೆ. ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಸಿಕ್ಕಾಗ ಅಂಗಾಂಗಗಳ ನೈಸರ್ಗಿಕ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಇದು ಅಕಾಲಿಕ ಮರಣದ ಅಪಾಯವನ್ನು ತಪ್ಪಿಸಿ ಆಯಸ್ಸನ್ನು ಹೆಚ್ಚಿಸುತ್ತದೆ. ಕಾಂತಿಯುತ ಚರ್ಮವನ್ನು ಹೊಂದಲು ಆರೋಗ್ಯಕರ ಆಹಾರಗಳು ಸಹಾಯ ಮಾಡುತ್ತವೆ. ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಎ, ಇ ಹೊಂದಿರುವ ಆಹಾರಗಳು ಚರ್ಮದ ಜೀವಕೋಶಗಳನ್ನು ನವೀಕರಿಸುತ್ತವೆ. ಇವು ಮೊಡವೆಗಳನ್ನು ನಿಯಂತ್ರಿಸಿ ಚರ್ಮದ ಮೇಲೆ ಬೇಗನೆ ಸುಕ್ಕುಗಳು ಮೂಡದಂತೆ ತಡೆಯುತ್ತವೆ. ಮೊಟ್ಟೆ, ಮೊಳಕೆ ಕಾಳುಗಳು ಮತ್ತು ಚಿಕನ್ನಲ್ಲಿರುವ ಪ್ರೋಟೀನ್ ಅಂಶವು ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದೈನಂದಿನ ಸವೆತದ ದುರಸ್ತಿಗೆ ಅತ್ಯಗತ್ಯವಾಗಿ ಬೇಕು. ಹಾಗೆಯೇ ಹಣ್ಣು ಮತ್ತು ತರಕಾರಿಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಹಾಗೂ ಇವು ಕ್ಯಾನ್ಸರ್ಗೆ ಕಾರಣವಾಗುವ ಫ್ರೀ ರ್ಯಾಡಿಕಲ್ಸ್ ಮುಕ್ತ ಕಣಗಳನ್ನು ನಾಶಪಡಿಸುತ್ತವೆ. ಉತ್ತಮವಾದ ಕಬ್ಬಿಣಾಂಶ ಇರುವ ಆಹಾರಗಳು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತವೆ. ಇದು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸರಿಯಾಗಿ ಸರಬರಾಜು ಮಾಡಲು ನೆರವಾಗುತ್ತದೆ ಮತ್ತು ರಕ್ತಹೀನತೆಯನ್ನು ತಡೆಯುತ್ತದೆ. ಉತ್ತಮ ಆಹಾರಗಳು ಉತ್ತಮ ರಕ್ತ ಪರಿಚಲನೆಯನ್ನು ದೇಹಕ್ಕೆ ನೀಡುತ್ತವೆ. ಹಾಗೆ ಕೊನೆಯದಾಗಿ ನಾವು ಹೆಲ್ತಿ ಫುಡ್ ಅಥವಾ ಆರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದ ನಮ್ಮ ನೈಸರ್ಗಿಕ ಆಹಾರಗಳು ಮತ್ತು ಧಾನ್ಯಗಳು ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಲಿವರ್ ಮತ್ತು ಕಿಡ್ನಿಗಳಿಗೆ ಸಹಾಯ ಮಾಡುತ್ತವೆ. ಇದರಿಂದ ದೇಹವು ಒಳಗಿನಿಂದ ಸ್ವಚ್ಛ ಮತ್ತು ಆರೋಗ್ಯಕರವಾಗಿರುತ್ತದೆ. ಇದಿಷ್ಟು ಆರೋಗ್ಯಕರ ಆಹಾರಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.